ಸರ್ಕಾರದ ರೂಲ್ಸ್ಗಳು ಬಲ್ಪೆ ಇಲ್ಲದ ಕಂಬಗಳು 10 ವರ್ಷದಿಂದನೇ ರವಿಚಂದ್ರನ್ ಹೇಳ್ಬಿಟ್ಟವ್ರೆ. ಸರ್ಕಾರದ ರೂಲ್ಸ್ಗಳು ಬಲ್ಪೆ ಇಲ್ಲದ ಕಂಬಗಳು 10 ವರ್ಷದಿಂದನೇ ರವಿಚಂದ್ರನ್ ಹೇಳ್ಬಿಟ್ಟವ್ರೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ, ಏನ್ ವಿಷಯ ಇದು ಹೋರಾಟದ್ದು? ನೋಡಿ ಸ್ವಾಮಿ, ಯಾವುದೇ ಸರ್ಕಾರ ಬರಲಿ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ, ಸರ್ಕಾರ ಎಂಬುದು ತಂದೆ ಇದ್ದಂಗೆ, ನಾವೆಲ್ಲ ಸಾರ್ವಜನಿಕರು ಮಕ್ಕಳಿದ್ದಂತೆ. ಸರ್ಕಾರ ನಮ್ಗೆ ಸ್ವಚ್ಛವಾದ ಪೌಷ್ಟಿಕ ಆಹಾರವನ್ನ ನೀಡಬೇಕೇ ಹೊರತು ವಿಷಪೂರಿತವಾದ ನೀರನ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಏನು ರೈತರು ಈಗ ಸರ್ಕಾರ ಇದೆ, ನಾವೆಲ್ಲ ನಿಮ್ಮನ್ನ ಗೆಲ್ಸಿದೀವಿ, ಸರ್ಕಾರ ಕೈ ಕೊಟ್ಟಿದೀವಿ, ಬಡವರಿಗೆ, ಜನರಿಗೆ, ನೊಂದವರಿಗೆ, ದೀನ ದಲಿತರಿಗೆ, ರೈತರಿಗೆ ಒಳ್ಳೇದ್ ಮಾಡಿ ಅಂತ ನಿಮ್ಮ ಸ್ಥಾನದಲ್ಲಿ ಕೂರಿಸಿರೋದು. ರೈತರ ವಿರೋಧದ ನಡುವೆಯೂ ನೀವು ಈ ವೃಷಭಾವತಿ ನೀರನ್ನ ತಗೊಂಡ್ ಬರ್ಬೇಕು ಅನ್ನೋ ಉದ್ದಟತನ ಯಾಕೆ? ನಂದೊಂದು ಪ್ರಶ್ನೆ. ಸನ್ಮಾನ್ಯ ಶ್ರೀ ಗೌರವಾನ್ವಿತ ಶಾಸಕರೇ, ನಿಮ್ಗೆ ವೃಷಭಾವತಿ ನೀರಿನ ಮೇಲೆ ಪ್ರೀತಿ ಇದ್ರೆ ನಮ್ಗೆ ಎತ್ತಿನ ಹೊಳೆ ನೀರನ್ನ ಬಿಡಿ, ರೈತರಿಗೆ ಬಿಡಿ. ನಿಮ್ ಕಾಲ್ ತೊಳೆದು ಪೂಜೆ ಮಾಡ್ತೀವಿ, ಬೆಳ್ಳಿ ಕಿರೀಟೆ ತೆಗ್ಲ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿಸ್ತೀವಿ. ನೆಲಮಂಗಲ ತಾಲೂಕಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಏನ್ಕಿ ವಿಷಪೂರಿತ ನೀರು? ಇಲ್ಲಿ ನಮ್ಮ ಸೋಂಪುರ ಹೋಬಳಿ ನೆಲಮಂಗಲ ತಾಲೂಕಲ್ಲಿ ಇರ್ತಕ್ಕಂಥ ರೈತರು ಯಾರು 10 ಎಕರೆ 50 ಎಕರೆ ಮಡಿಕೊಂಡಿರೋಂಥ ರೈತರಿಲ್ಲ ಸ್ವಾಮಿ. ಎಲ್ಲ 6 ಕುಂಟೆ 3 ಕುಂಟೆ ಜಾಗ ಮಡಿಕೊಂಡು ಒಂದು ಸೀಮೆಸ ಕಟ್ಕೊಂಡು ಹಾಲ್ ಕರೆದು ಜೀವನ ಮಾಡೋಂಥ ರೈತರು. ಆ ರೈತರಿಗೆ ನೀವು ವಿಷ ನೀರನ್ನು ಕುಡಿಸ್ತೀರಾ ಅಂದ್ರೆ ನಾವ್ ಎಲ್ಲಿದೆ ಸಂವಿಧಾನ? ಹೋರಾಟ ಮಾಡಕ್ ಬಿಡ್ತಿಲ್ಲ. ಯುದ್ಧ ಮಾಡಕ್ಕೆ ಯುದ್ಧನಲ್ಲ ರೀ, ಒಬ್ಬ ಸಾಮಾನ್ಯ ಪ್ರಜೆ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಸಂವಿಧಾನದ ಪ್ರಕಾರ ಹೋರಾಟ ಮಾಡ್ತೀವಿ ಅಂದ್ರೆ ಬಿಡಲ್ಲ ಅಂದ್ರೆ ಇದ್ಯಾವ ಮಟ್ಟದ್ದು ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಂತ ಎಲ್ಲಾ ಸಾರ್ವಜನಿಕರು, ಎಲ್ಲಾ ಸಂಘಟನೆಗಳು ನೋಡ್ಬೇಕಾಗ್ತದೆ. ಸರ್ಕಾರದ ರೂಲ್ಸ್ಗಳು ಬಲ್ಪೆ ಇಲ್ಲದ ಕಂಬಗಳು 10 ವರ್ಷದಿಂದನೇ ರವಿಚಂದ್ರನ್ ಹೇಳ್ಬಿಟ್ಟವ್ರೆ. ಸರ್ಕಾರದ ರೂಲ್ಸ್ಗಳು ಬಲ್ಪೆ ಇಲ್ಲದ ಕಂಬಗಳು. 1 ಲೀಟ್ರು ಫಿಲ್ಟರ್ ಮಾಡ್ಲಿಕ್ಕೆ 3 ರೂಪಾಯಿ ಖರ್ಚು ಬರ್ತದೆ. 1000 ಲೀಟರ್ ಫಿಲ್ಟರ್ ಮಾಡಿ ನಿಮ್ಗೆ ಗ್ರೌಂಡ್ ವಾಟರ್ ರೀಚಬಲ್ ನೀವು ಬಿಡ್ತೀನಿ ಅಂದ್ರೆ ಎಲ್ಲ ಹಣ ತರ್ತಾರೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ರೈತರು ಕಣ್ಣೀರ್ ಓಡ್ಸಕ್ಕೆ, ಬಡವ್ರನ್ನ ನೊಂದವ್ರನ್ನ ಕಣ್ಣೀರ್ ಓಡ್ಸಕ್ಕೆ 3 ದಿನ ಮಾತ್ರ ಫಿಲ್ಟರ್ ಮಾಡ್ಬೋದು. ಎಲ್ಲೈತೆ ರೂಲ್ಸು? ಇವರೇ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಇವ್ರ ಸರ್ಕಾರದಲ್ಲಿ ಒಬ್ಬ ಪಿಡಿಒ ಎದುರಿಸ್ಕೊಂಡು ಮಡಿಕೋಣ ಅಂತ ಅಧಿಕಾರ ಇವ್ರಿಗಿಲ್ಲ. ಪಿಡಿಒ ಲಂಚ ಕೇಳ್ತಾನೆ ಅಂದ್ರೆ ಯೋಚನೆ ಮಾಡ್ರಿ, ಎಲ್ಲೈತಿ ರೂಲ್ಸ್? ಎಲ್ಲಿ ಕೇಳ್ತಾರೆ? ಫಿಲ್ಟರ್ ಮಾಡ್ಲಿಕ್ಕೆ 1 ಲೀಟರ್ಗೆ 3 ರೂಪಾಯಿ ಖರ್ಚು ಬರ್ತದೆ. ಅದು ಗಾರ್ಡನ್ ಪರ್ಪಸ್, ಕೃಷಿ ಭೂಮಿಗೆ ಬಳಕೆ ಮಾಡಕ್ಕೆ. ಕುಡಿಲಿಕ್ಕೆ ಮಾಡಬೇಕು ಅಂದ್ರೆ 4 ಸರಿ ಫಿಲ್ಟರ್ ಮಾಡ್ಬೇಕಾಗಿ ಬರ್ತದೆ. ಇವರು 4 ಸರಿ ಫಿಲ್ಟರ್ ಮಾಡ್ತಿಲ್ಲ. ಏಕಕಾಲಕ್ಕೆ ರೈತರ ಕಣ್ಣೀರ್ ಒಡ್ಸಕ್ಕೆ ಒಂದೇ ಒಂದ್ಸರಿ ಫಿಲ್ಟರ್ ಮಾಡಿ ಗ್ರೌಂಡ್ ವಾಟರ್ ರೀಚಬಲ್ ಅಂತ ಸುಳ್ಳೇಳಿ ವಿಷ ನೀರನ್ನ ನಮ್ಮ ಹಳ್ಳಿಗಳ ರೈತರು ಕುಡ್ಸಕ್ಕೋಸ್ಕರ ತರ್ತಾ ಇದೆ ಸರ್ಕಾರ. ನಾವು ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನೋಡಿ ಸ್ವಾಮಿ, ಬಿಜೆಪಿ ಅವ್ರು ಮಾಡಿರೋ ತಪ್ಪೇ ರೀ, JDS ನವ್ರು ಮಾಡಿರೋ ತಪ್ಪೆ. ಇದು ಸರ್ಕಾರ, ನಾವು ನಿಮ್ಗೆ ಅಧಿಕಾರ ಕೊಟ್ಟಿದೀವಿ, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋ ನಿಮ್ಗೆ ಪರಿಜ್ಞಾನ ಇದೆ. ನಿಮಗೆ ಬುದ್ಧಿ ಇಲ್ಲ ಅಂದ್ರೆ ಅಧಿಕಾರಿಗಳು ಬುದ್ಧಿ ಇದೆ. ಟೆಸ್ಟ್ ಮಾಡಿಸಿ. ಜನ ಕೇಳ್ತಾ ಇದಾರೆ, ಹೋಗ್ಲಪ್ಪ ನೀವು ಬಂದು ಜನಕ್ಕೆ ಸಾರ್ವಜನಿಕವಾಗಿ ಬಹಿರಂಗಕ್ಕೆ ತಿಳಿಯಲಿ, ಈ ತರ ಆಗ್ತಾ ಇದೆ ಶಾಸಕರೇ, ನೀವೇ ಬಂದು ನಮ್ ಬಡ ರೈತರು ಓದಿಲ್ಲ ಬರ್ದಿಲ್ಲ, ಇವರು ಅವಿದ್ಯಾವಂತರು, ನೀವೇ ಬಂದು ತಿಳಿ ಹೇಳಿ, ಸಾರ್ವಜನಿಕರಿಗೆ ಬಂದು ಹೇಳಿ, ಈ ತರ ಫಿಲ್ಟರ್ ಮಾಡ್ತೀವಿ, ನಾನೂ ಕುಡಿತೀನಿ, ನೀನೂ ಕುಡಿ ಅಂತ ತೋರಿಸಿ ಮಾನ್ಯ ಶಾಸಕರೇ.